ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನೀವು ನೋಡ್ತಾ ಇರೋದು ಮೋನಿಕಾ ವಜ್ರಗಿರಿ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ನಿಮಗೆ ಒಂದು ಸ್ಪೆಷಲ್ ವಿಡಿಯೋ ಜೊತೆ ಬಂದಿದ್ದೀನಿ. ನಾನು ನಮ್ಮಮ್ಮ ಹೊರಗಡೆ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ಇನ್ನೊಬ್ಬರು ಜಾಯ್ನ್ ಆಗ್ತಾರೆ ಮುಂದೆ. ಅದನ್ನು ನೀವೇ ನೋಡ್ತೀರಾ. ನಾವು ಹೋಗ್ತಿರೋದು ಒಂದು ಪ್ರೈವೇಟ್ ಬಸ್ಸಲ್ಲಿ. ಫಸ್ಟ್ ಸ್ಟಾಪ್ ಸಿಕ್ಕಿದ್ದು ನಮಗೆ ಸೂನ್ಗಳ್ಳಿ ವರದರಾಜ ಸ್ವಾಮಿ ದೇವಸ್ಥಾನದ ಹತ್ರ. ಸೊ ಇದು ನಮ್ಮ ಮನೆ ದೇವರು. ಆ್ಯಕ್ಚುಲಿ ನಮ್ಮ ಮನೆ ದೇವರು ಕಂಚಿ ವರದರಾಜ ಸ್ವಾಮಿ. ಆದರೆ ನಾವು ಅಲ್ಲಿವರೆಗೂ ಹೋಗೋಕ್ಕಾಗಲ್ಲ ಅಂತ ಈ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ ಆವಾಗವಾಗ. ಸೊ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಹನುಮಂತ ನಗರ. ಇದೆಲ್ಲರಿಗೂ ಗೊತ್ತಿರೋ ದೇವಸ್ಥಾನನೇ, ಇಡೀ ಕರ್ನಾಟಕಕ್ಕೆ ಗೊತ್ತು ಅಂತಲೇ ಹೇಳ್ಬೋದು. ತುಂಬ ಶೂಟಿಂಗ್ಸ್ ಇಲ್ಲಿ ನಡೀತಾ ಇರುತ್ತೆ, ತುಂಬ ಫೇಮಸ್ ಜಾಗ. ಅದಾದಮೇಲೆ ಇಲ್ಲಿ ನೋಡಿ ಬಂದರು ನಮ್ಮ ಸ್ಪೆಷಲ್ ಪರ್ಸನ್. ಇವರೇ ನಮ್ಮನ್ನ ಇವತ್ತು ಅಕಂಪನಿ ಮಾಡೋದು ನಾವು ಹೋಗೋ ಕಡೆ ಎಲ್ಲ. ವಿಡಿಯೋಗಳೆಲ್ಲ ಚೆನ್ನಾಗಿ ಬರ್ತಿದೆ, ಸೂಪರಾಗಿ ಬರ್ತಿದೆ. ಆಮೇಲೆ ನಾನಂತೂ ತುಂಬ ಎಂಜಾಯ್ ಮಾಡ್ತಿದ್ದೀನಿ. ಆಮೇಲೆ ನೀವು ಬರ್ತಾ ಇರೋದು ನಂಗೆ ತುಂಬ ಖುಷಿ. ನಮ್ಮೂರಿಗೆ ಯಾವ್ದು ನಿಮ್ಮೂರು? ದೊಡ್ಡಿ. ಸೊ ಈಗ ನಿಮಗೆ ಗೊತ್ತಾಗಿರುತ್ತೆ ನಾವು ಎಲ್ಲಿ ಬಂದಿದ್ದೀವಿ ಅಂತ. ನಾವು ಬಂದಿರೋದು KM ದೊಡ್ಡಿ, ಅಂದರೆ ಭಾರತಿ ನಗರ. ಅಫ್ಕೋರ್ಸ್ ನಮಗೆ ಒಂದು ಸ್ವಲ್ಪ ಕೆಲಸ ಇತ್ತು. ಕೆಲಸ ಮುಗಿಸಿ ನಾವು ಬಂದಿದ್ದು ಪೂಜಾ ಸಿಲ್ಕ್ಸ್ಗೆ. ಯಾಕೆ ಪೂಜಾ ಸಿಲ್ಕ್ಸ್ ಅಂತ ಹೇಳಿದ್ರೆ ಇದು ಒಂದು ಫ್ಯಾಮಿಲಿ ಶೋರೂಮ್ ಅಂತ ಹೇಳ್ಬೋದು. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೂ ಕೂಡ ಯಾವ ಥರದ ಬಟ್ಟೆ ಬೇಕಾದರೂ ಇಲ್ಲಿ ಸಿಗುತ್ತೆ. ಟ್ರೆಡಿಷ್ನಲ್ ಆಗಿರ್ಬೋದು, ಮಾಡರ್ನ್ ಆಗಿರ್ಬೋದು, ವೆಸ್ಟರ್ನ್ ಡ್ರೆಸ್ಸಸ್ ಆಗಿರ್ಬೋದು, ಎಲ್ಲ ತರಹದ ಸೀರೆಗಳು, ಪಂಚೆಗಳು, ಧೋತಿಗಳು, ಎಲ್ಲ ತರಹ ಬಟ್ಟೆನೂ ಸಿಗುತ್ತೆ. ಸೊ ಹಾಗಾಗಿ ನನಗೊಂದು ಸ್ವಲ್ಪ ಶಾಪಿಂಗ್ ಇದ್ದಿದ್ದರಿಂದ ನಾವು ಇಲ್ಲಿ ಬಂದ್ವಿ. ನಮಗೆ ಗೊತ್ತಿತ್ತು ಇಲ್ಲಿ ಎಲ್ಲ ಥರ ಬಟ್ಟೆ ಸಿಕ್ಕೇ ಸಿಗುತ್ತೆ ಅಂತ. ಯಾಕಂದರೆ ನಮ್ಮಮ್ಮ ದೊಡ್ಡಿಗೆ ಬಂದವಾಗೆಲ್ಲನೂ ಇಲ್ಲೇ ಬಟ್ಟೆ ತೊಗೊಂಡು ಇಲ್ಲೇ ಹೊಲಿಸಿ ತೊಗೊಂಡು ಬಂದುಬಿಡ್ತಾಯಿದ್ರು. ಸೊ ನನಗೂ ಕೂಡ ಒಂದು ಕ್ಯೂರಿಯಾಸಿಟಿ ಇರ್ತಿತ್ತು ಯಾವಾಗಲೂ. ಲಾಸ್ಟ್ ಟೈಮ್ ಬಂದಿದ್ದೆ ನನ್ನ ಅಕ್ಕನ ಮಗಳ ಜೊತೆನೇ. ಆವಾಗ ನಾನು ಹ್ಯಾಂಡ್ ಬ್ಯಾಗ್ಸ್ಗಳನ್ನು ಪಿಕ್ ಮಾಡಿದ್ದೆ. ಅದನ್ನ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಶೋ ಮಾಡ್ತೀನಿ ಯಾವ ಬ್ಯಾಗ್ನ ತೊಗೊಂಡಿದ್ದೆ ಅಂತ. ಇಲ್ಲಿದ್ದಿದ್ದ ಸೀರೆಗಳೆಲ್ಲನೂ ನಂಗೆ ತುಂಬಾ ಇಷ್ಟ ಆಯಿತು. ನಮ್ಮಕ್ಕ ಇದೇ ದೊಡ್ಡ ಪಕ್ಕದ ಊರವರಾಗಿರೋದ್ರಿಂದ ಈ ಅಂಗಡಿಗೆ ಬರ್ತಾನೆ ಇರ್ತಾರೆ. ಹಾಗಾಗಿ ಇಲ್ಲಿದ್ದಿದ್ದು ಎಲ್ಲರೂ ಅವ್ರಿಗೆ ಫ್ರೆಂಡ್ಸ್ ಆಗಿಬಿಟ್ಟಿದ್ರು. ಸೊ ಒಂಥರ ಈಸಿ ಗೋಯಿಂಗ್ ಅಂತ ಅನಿಸಿದ್ರು. ಎಷ್ಟು ಕಂಫರ್ಟಬಲ್ ಆಗಿ ನಮ್ಮನ್ನ ಫೀಲ್ ಮಾಡಿದ್ರು. ಅದ್ರ ಜೊತೆಗೆ ನಾವು ಯಾವುದೇ ಸೀರೆ ಹೇಳಿದ್ರು ಇದು ಬೇಕಾ, ಇದ್ರಲ್ಲಿ ಕಲರ್ಸ್ ಈ ಥರದ್ದಿದೆ, ಈ ಥರ ಪ್ಯಾಟ್ರನ್ಸ್ ಇದೆ, ಇದನ್ನು ನೋಡಿ ಅದನ್ನು ನೋಡಿ ಅಂತ ಹೇಳ್ತಾಯಿದ್ರು. ಒಬ್ಬರಿಂದ ಒಬ್ಬರು ಇದೊಂದು ನೋಡಿ ಅದೊಂದು ನೋಡಿ ಅಂತ ಹೇಳ್ತಾಯಿದ್ರು. ನಮಗಂತೂ ಒಂಥರ ಕಂಫರ್ಟಬಲ್ ಫೀಲ್ ಆಯಿತು. ಯಾಕಂದರೆ ಕೆಲವು ಅಂಗಡಿಗಳಿಗೆ ಹೋದಾಗ ಮುಖ ಸಿಂಟ್ರಿಸ್ಕೊಳ್ಳೋದಿರುತ್ತೆ, ಅಥವಾ ಅಯ್ಯೋ ಬಂದ್ರಪ್ಪ ತಲೆನೋವು ಅನ್ನೋ ಥರ ಫೀಲ್ ಮಾಡ್ತಿರ್ತಾರೆ. ಅಥವಾ ಇದನ್ನು ಮಾಡಬೇಡಿ ಅದನ್ನು ಮಾಡಬೇಡಿ, ಬಟ್ಟೆಗಳೆಲ್ಲ ಓಪನ್ ಮಾಡಬೇಡಿ, ಹಾಗೆ ಹಿಂಗೆ ಅಂತ ಹೇಳ್ತಾ ಇರ್ತಾರೆ. ಇಲ್ಲಿ ಆ ಥರದ್ದು ಯಾವುದೂ ಫೀಲ್ ಆಗಲಿಲ್ಲ. ತುಂಬ ಕಂಫರ್ಟಬಲ್ ಆಗಿ ಇದನ್ನು ನೋಡ್ತೀರಾ, ಓಪನ್ ಮಾಡ್ಕೊಡ್ತೀನಿ ನೋಡಿ, ಈ ಥರ ಬ್ಲೌಸ್ ಇರುತ್ತೆ, ಈ ಥರ ಪಲ್ಲು ಬರುತ್ತೆ ಅಂತೆಲ್ಲನೂ ತೋರಿಸ್ತಾಯಿದ್ರು. ಅದು ನಮಗೊಂಥರ ಕಂಫರ್ಟಬಲ್ ಅಂತ ಅನ್ನಿಸ್ತು. ಅದ್ರ ಜೊತೆಗೆ ನಾವೀಗ ಆಲ್ರೆಡಿ ತುಂಬ ಸತಿ ವಿಸಿಟ್ ಮಾಡಿರೋದ್ರಿಂದ ಅವ್ರಿಗೆ ನಮ್ಮ ಟೇಸ್ಟ್ ಗೊತ್ತಿತ್ತು. ನಮ್ಗೆ ಯಾವ ಥರ ಮೆಟೀರಿಯಲ್ಸ್ ಇಷ್ಟ ಆಗುತ್ತೆ ಅಥವಾ ಯಾವ ಥರ ಕ್ಲಾತ್ ನಮಗೆ ಕಂಫರ್ಟಬಲ್ ಅಂತ ಅನಿಸುತ್ತೆ ಅಂತ ಅವ್ರಿಗೆ ಗೊತ್ತಿತ್ತು. ಹಾಗಾಗಿ ನಾವು ಜಾಸ್ತಿ ಟೈಮ್ ಸ್ಪೆಂಡೇ ಮಾಡಲಿಲ್ಲ ಅಲ್ಲಿ ಅಂತ ಅನಿಸ್ತು. ಬಟ್ ನಂಗೆ ಈ ಸ್ಯಾರಿ ಅಂತೂ ತುಂಬಾ ಇಷ್ಟ ಆಯಿತು. ಲ್ಯಾವೆಂಡರ್ ಕಲರ್ ಅಂದರೆ ನಂಗೆ ತುಂಬಾ ಇಷ್ಟ. ಸೊ ಹಾಗಾಗಿ ಅದರಲ್ಲೇ ಒಂದು 2-3 ಸ್ಯಾರಿನ ಪಿಕ್ ಮಾಡಿಬಿಟ್ಟೆ ನಾನು. ನಾವು ಲೇಡೀಸೇ ಹಾಗೆ ಅಲ್ವಾ, ಒಂದು ಮೆಟೀರಿಯಲ್ ಇಷ್ಟ ಆಯಿತು ಅಥವಾ ಒಂದು ಕಲರ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಅದರಲ್ಲಿ ವೆರೈಟೀಸ್ ಆಫ್ ಪ್ಯಾಟ್ರನ್ಸು ಅಥವಾ ಡಿಫ್ರೆಂಟ್ ಕಲರ್ಸ್ ಆಫ್ ಶೇಡ್ಸ್ಗಳನ್ನು ಪಿಕ್ ಮಾಡಿಬಿಟ್ಟಿರ್ತೀವಿ. ಸೊ ನಾವು ಆ ಥರ ಕಂಫರ್ಟ್ ಲೆವೆಲ್ ಸಿಕ್ಬಿಟ್ರೆ ಅದನ್ನೇ ಪ್ರಿಫರ್ ಮಾಡ್ತೀವಿ. ಸೊ ನಾವಿಷ್ಟು ಸ್ಯಾರೀಸ್ಗಳನ್ನು ಸೆಲೆಕ್ಟ್ ಮಾಡೋಷ್ಟೊತ್ತಿಗೆ ಒಂದಷ್ಟು ಸ್ಯಾರೀಸ್ ರಾಶಿ ಬಿದ್ದಿತ್ತು. ಸೊ ಅದನ್ನೆಲ್ಲ ಅವರು ಫೋಲ್ಡ್ ಮಾಡ್ತಾಯಿದ್ರು, ಖುಷಿಯಾಗೆ ಮಾಡ್ತಾಯಿದ್ರು. ಇದೇ ನಮ್ಮ ಕೆಲಸ ಅಲ್ವಾ ಅಂತಲೂ ಹೇಳಿದ್ರು. ನಮ್ಗೆ ಅವಾಗಂತ ಒಂದು ಸತಿ ಅನ್ನಿಸ್ತಾ ಇರುತ್ತೆ, ಅಯ್ಯೋ ನಾವೆಲ್ಲ ಹರಡ್ಬಿಟ್ಟು ಬಂದುಬಿಟ್ಟಿರ್ತೀವಿ, ಅವ್ರಿಗೆ ಮತ್ತೆ ಮಡಚಿ ಎತ್ತಿಡೋದೇ ಕೆಲಸ ಅಲ್ಲಪ್ಪ ಅಂತ. ಬಟ್ ದೇ ವರ್ ಡೂಯಿಂಗ್ ಇಟ್ ವಿತ್ ಅ ಹ್ಯಾಪಿ ಫೇಸ್. ನಂಗೆ ತುಂಬ ಖುಷಿ ಆಯಿತು. ಆಗಲೇ ಹೇಳಿದಾಗೆ ಇಲ್ಲಿ ನಾನು ಸ್ಲಿಂಗ್ ಬ್ಯಾಗ್ನ ಪರ್ಚೇಸ್ ಮಾಡಿದ್ದೆ, ಅದ್ರ ಜೊತೆಗೆ ಡ್ರೆಸ್ಸಸ್ನು ಕೂಡ ಪರ್ಚೇಸ್ ಮಾಡಿದ್ದೆ. ಬಟ್ ಈ ಸತಿ ನಾನು ಡ್ರೆಸ್ ಸೆಷನ್ಗೆ ಅಂದರೆ ಸೆಕೆಂಡ್ ಫ್ಲೋರ್ಗೆ ಹೋಗಿಲ್ಲ. ಯಾಕಂದರೆ ನಾವು ಸ್ಯಾರಿಗೆ ಸ್ಟಿಕ್ ಆನ್ ಆಗಬೇಕಂತ ಡಿಸೈಡ್ ಮಾಡಿದ್ವಿ. ಯಾಕಂದರೆ ನಾವು ಡೈಲಿ ಯೂಸ್ಗೆ ಸ್ಯಾರೀಸ್ ನೆಸೆಸಿಟಿ ಜಾಸ್ತಿ ಇದೆ. ಹಾಗಾಗಿ ಸ್ಯಾರೀಸ್ನೇ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆದರೂ ಕೂಡ ಒಂದು 2 ಡ್ರೆಸ್ ಪೀಸ್ನ ನೋಡಿ ಆಸೆ ಆಯಿತು. ಹಾಗೆ ಅದನ್ನು ಕೂಡ ತೊಗೊಂಡಿದ್ದೀನಿ. ಅದನ್ನು ಕೂಡ ನಾನು ನಿಮಗೆ ಶೋ ಮಾಡ್ತೀನಿ ಯಾವುದು ಅಂತ. ಥ್ಯಾಂಕ್ಸ್. ಏನಿಲ್ಲ, ಪೇಷಂಟಾಗಿ ತೋರಿಸ್ತಿರಲ್ಲ ಬಂದವ್ರಿಗೆಲ್ಲ, ಅದೇ ಸಾಕು. ನಾನು ಮೊದಲೇ ಹೇಳಿದಾಗೆ ಇದು ಫ್ಯಾಮಿಲಿ ಶೋರೂಮ್. ಸೊ ಫ್ಯಾಮಿಲಿ ಶೋರೂಮ್ ಅಂದ ತಕ್ಷಣವೇ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಇಲ್ಲಿ ಬಟ್ಟೆ ಸಿಗುತ್ತೆ ಅಂತಲೇ ಅರ್ಥ. ಇಲ್ಲಿ ನಮಗೆ ಗ್ರೌಂಡ್ ಫ್ಲೋರ್ ಇರೋದು ಜೆಂಟ್ಸ್ ಬಟ್ಟೆಗಳು ಅಂತಂದರೆ ಶರ್ಟ್ ಪೀಸ್ಗಳಿರ್ಬೋದು, ಪ್ಯಾಂಟ್ ಪೀಸ್ಗಳಿರಬಹುದು, ಬನಿಯನ್ಸ್ ಇರಬಹುದು, ಪಂಚೆ, ಲುಂಗಿ, ಈ ಥರದ ಬಟ್ಟೆಗಳು. ಅದ್ರ ಜೊತೆಗೆ ಮಕ್ಕಳ ಬಟ್ಟೆನೂ ಕೂಡ ನಮಗೆ ಗ್ರೌಂಡ್ ಫ್ಲೋರಲ್ಲೇ ಸಿಗುತ್ತೆ. ಇನ್ನು ಫಸ್ಟ್ ಫ್ಲೋರಲ್ಲಿ ನಮಗೆ ಸ್ಯಾರೀಸ್ಗಳು ಸಿಗುತ್ತೆ. ಅದರಲ್ಲೂ ಕೂಡ ರೇಷ್ಮೆ ಸ್ಯಾರಿಗಳಿರ್ಬೋದು, ಫ್ಯಾನ್ಸಿ ಸ್ಯಾರಿಗಳಿರಬಹುದು, ಕಾಟನ್ ಸ್ಯಾರಿಗಳಿರ್ಬೋದು. ಸೊ ಈ ಥರ ವೆರೈಟೀಸ್ ಆಫ್ ಸ್ಯಾರಿನೂ ಸಿಗುತ್ತೆ. ಮತ್ತು ಎಲ್ಲ
ಎಲ್ಲ ರೇಂಜಲ್ಲೂ ಸಿಗುತ್ತೆ. ಗಂಡು ಮಕ್ಳಿಗಾದ್ರೂ ಆಗಿರ್ಬೋದು, ಹೆಣ್ಮಕ್ಳಿಗಾದ್ರೂ ಆಗಿರ್ಬೋದು, ಎಲ್ಲ ರೇಂಜಸಲ್ಲೂ ಬಟ್ಟೆ ಇದೆ. ಕ್ವಾಲಿಟಿ, ಕ್ವಾಂಟಿಟಿ ಎರಡೂ ಕೂಡ ಇದೆ ಅಂತ ಹೇಳ್ಬೋದು. ಇನ್ನು ಸೆಕೆಂಡ್ ಫ್ಲೋರಲ್ಲಿ ನಮಗಿರೋದು ವೆಸ್ಟರ್ನ್ ಔಟ್ಫಿಟ್ಸು. ವೆಸ್ಟರ್ನ್ ಔಟ್ಫಿಟ್ಸಲ್ಲೂ ಕೂಡ ಹುಡುಗಿರ್ಗೆ ಬೇಕಾದಂತಹ ಎಲ್ಲ ಥರದ ಡ್ರೆಸ್ಸಸ್ಗಳು ಇದೆ. 35 ವರ್ಷ ಹಳೆ ಅಂಗಡಿ. ನಮ್ಮಲ್ಲಿ ಪೂರ್ತಿ ಫ್ಯಾಮಿಲಿ ಶಾಪು. ಚಿಕ್ಕ ಮಗುವಿಂದ ಹಿಡಿದು ದೊಡ್ಡವರೆಗೆ ಪ್ರತಿಯೊಂದು ಬಟ್ಟೆನೂ ಸಿಗುತ್ತೆ. ಎಲ್ಲ ಗುಡ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಇರ್ತೀವಿ. ಮತ್ತು ಕಸ್ಟಮರ್ಸ್ಗೆ ಇನ್ನೇನು ಹೇಳಕ್ಕೆ ಇಷ್ಟಪಡ್ತೀನಿ? ಬಾಕಿ ಕಸ್ಟಮರ್ಸ್, ಸೇಲ್ಸ್, ಸರ್ವಿಸ್ ಪ್ರತಿಯೊಂದರಲ್ಲೂ 100% ರೀಚ್ ಆಗ್ತೀವಿ. ಬಾಕಿ ಇನ್ನೇನಿಲ್ಲ. ನಿಮ್ಮ ಅಂಗಡಿಗೆ ಯಾಕೆ ಬರಬೇಕು ಅಂತ ಹೇಳಿ. ನಮ್ಮದು ಕ್ವಾಲಿಟಿ ಮತ್ತು ರೇಟ್ ವೈಸ್ ಕ್ವಾಲಿಟಿ ಎಲ್ಲ ಬೆಟರ್ ಇರುತ್ತೆ, ಅದಕ್ಕೆ ಬರಬೇಕು. ಓಕೆ, ಥ್ಯಾಂಕ್ ಯು. ಹೌದು, ಅವ್ರು ಹೇಳ್ದ ಹಾಗೇ ಇಲ್ಲಿ ಕ್ವಾಲಿಟಿ A1 ಅಂತ ಹೇಳ್ಬೋದು. ನಾನು ಲಾಸ್ಟ್ ಟೈಮ್ ಬಂದಾಗಲೂ ಕೂಡ ನಾನು ಹೇಳ್ದ ಹಾಗೆ ನಾನು ಸ್ಲಿಂಗ್ ಬ್ಯಾಗ್ ಮತ್ತು ಡ್ರೆಸ್ನ ಪರ್ಚೇಸ್ ಮಾಡಿದ್ದೆ. ಅದರಲ್ಲಿ ನನಗೆ ತುಂಬ ಫೇವ್ರೇಟ್ ಆಗಿರೋದು ಸ್ಲಿಂಗ್ ಬ್ಯಾಗ್ಸ್. ಇಲ್ಲಿ ನೀವು ನೋಡ್ಬೋದು ಒಂದಷ್ಟು ಪೇಟಾಸ್ಗಳು ಕಾಣ್ತಾ ಇದೆ ನಿಮಗೆ. ಅದು ಪಕ್ಕದಲ್ಲೇ ಸ್ಲಿಂಗ್ ಬ್ಯಾಗ್ಸು ಇದೆ. ನಾನು ಸ್ಲಿಂಗ್ ಬ್ಯಾಗ್ ತೊಗೊಂಡಾಗ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ನಾನು ಅದನ್ನು ಇಷ್ಟು ದಿನ ಇಷ್ಟು ಲಾಂಗ್ ಯೂಸ್ ಮಾಡ್ಬೋದು ಅಂತ. ಅಷ್ಟು ಚೆನ್ನಾಗಿರೋ ಮೆಟೀರಿಯಲ್ ನನಗೆ ಅಫೋರ್ಡಬಲ್ ಪ್ರೈಸಲ್ಲೇ ಸಿಕ್ತು ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇದೊಂದು ಫ್ಯಾಮಿಲಿ ಶೋರೂಮ್ ಅಂತ ನಾನಂತೂ ಖಂಡಿತವಾಗ್ಲೂ ಒಪ್ಕೋತೀನಿ. ಮತ್ತು ಅವ್ರು ಹೇಳಿದ ಥರನೇ ಇದೊಂದು ಕ್ವಾಲಿಟಿ ಇಟ್ಕೊಂಡಿರುವಂತಹ ಶೋರೂಮ್ ಅಂತಲೂ ನಾನು ಹೇಳ್ತೀನಿ. ಆ್ಯಂಡ್ ಅಫೋರ್ಡಬಲ್ ಕೂಡ. ಯಾಕಂದರೆ ಅಕ್ಕಪಕ್ಕ ತುಂಬ ಹಳ್ಳಿ ಇರೋದ್ರಿಂದ ಅಫ್ಕೋರ್ಸ್ ಹಳ್ಳಿ ಜನಗಳಿಗೂ ಕೂಡ ಅವರು ಸ್ಯಾಟಿಸ್ಫೈ ಮಾಡಬೇಕು ಅಂತ ಹೇಳಿದ್ರೆ ಪ್ರೈಸು ಆದಷ್ಟು ಅವ್ರಿಗೆ ಕೈಗೆ ಎಟಗೋ ಥರನೇ ಇರಬೇಕು. ಸೊ ಒಳ್ಳೆ ಮೆಟೀರಿಯಲ್ ಒಂದು ಅಫೋರ್ಡಬಲ್ ರೇಂಜಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸುಳ್ಳಲ್ಲ. ಸೊ ಇದು ನಾನು ತೊಗೊಂಡಿರುವಂಥ ಡ್ರೆಸ್ ಮೆಟೀರಿಯಲ್ಗೆ ತೊಗೊಂಡಿರುವಂಥ ಪೀಸು. ಇದು ನಂಗೆ ಒಂಥರ ಕಲರ್ ಇಷ್ಟ ಆಯಿತು ಮತ್ತು ಶೈನಿಂಗ್ ಮೆಟೀರಿಯಲ್ ಅಂತ ಅನಿಸ್ತು. ನೆಕ್ಸ್ಟ್ ಬಂದುಬಿಟ್ಟು ಇದು ಒಂದು ಬ್ಲೌಸ್ ಪೀಸ್. ಇದು ಕೂಡ ನನಗೊಂಥರ ಇಷ್ಟ ಆಯಿತು. ಡೈಲಿ ಯೂಸ್ಗೆ ಇಫ್ ಇನ್ ಕೇಸ್ ಏನಾದರೂ ವೈಟ್ ಬ್ಲೌಸ್ ಬೇಕು ಅನ್ನೋ ನೆಸೆಸಿಟಿ ಇದ್ದಾವಾಗ ಇದನ್ನು ಬಳಸ್ಕೋಬೋದು ಅಂತ ಅನಿಸ್ತು. ಹಾಗಾಗಿ ಇದನ್ನು ಕೂಡ ಪರ್ಚೇಸ್ ಮಾಡಿದ್ದೀನಿ. ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ, ಜೊತೆಗೆ ಪ್ರೈಸು ಕೂಡ ಅಷ್ಟು ಎಕ್ಸ್ಪೆನ್ಸಿವ್ ಅಲ್ಲ ಅಂತ ನನಗನ್ನಿಸ್ತು. ಎಸ್, ಅಫ್ಕೋರ್ಸ್ ಇಟ್ ಈಸ್ ಅಫೋರ್ಡಬಲ್. ಜೊತೆಗೆ ಈ ಸ್ಯಾರಿ ಇದು ಲ್ಯಾವೆಂಡರ್ ಕಲರಲ್ಲಿದೆ. ಇದು ಒನ್ ಆಫ್ ಮೈ ಫೇವ್ರೆಟ್ ಕಲರ್ಸ್. ಆ್ಯಂಡ್ ಇದಂತೂ ನನಗೆ ತುಂಬಾ ಇಷ್ಟ ಆಯಿತು ನೋಡಿದ ತಕ್ಷಣ. ಇದೊಂದು ಟಿಶ್ಯೂ ಕಾಟನ್ ಅಂತ ಹೇಳ್ಬೋದು. ಟಿಶ್ಯೂ ಕಾಟನ್ ಮುಂಚೆ ಎಲ್ಲ ಬರ್ತಿತ್ತು, ಅಂದರೆ 10 years ಬ್ಯಾಕ್. ಆವಾಗಿನ ಕ್ವಾಲಿಟಿನೇ ಬೇರೆ, ಅಫ್ಕೋರ್ಸ್ ಇವಾಗಿನ ಕ್ವಾಲಿಟಿನೇ ಬೇರೆ. ಬಟ್ ಸ್ಟಿಲ್ ದಿಸ್ ವಾಸ್ ಬೆಟರ್ ಅಂತ ನಂಗೆ ಅನ್ನಿಸ್ತು. ಅದಾದಮೇಲೆ ಇದೊಂದು ಸಾಫ್ಟ್ ಕಾಟನ್ ಸ್ಯಾರಿ. ಇದು ನಮ್ಮಮ್ಮಂಗೆ ತುಂಬಾ ಇಷ್ಟ ಆಯಿತು. ಮುಟ್ಟಿದ್ರೆ ಬೆಣ್ಣೆ ಥರ ಫೀಲ್ ಆಗ್ತಾಯಿತ್ತು, ಅಷ್ಟು ಸಾಫ್ಟಾಗಿತ್ತು. ಸಿಂಪಲ್ಲಾಗಿ ದೇವಸ್ಥಾನಕ್ಕೆಲ್ಲ ಹಾಕೊಂಡು ಹೋಗೋಕ್ಕೆ ತುಂಬ ಕಂಫರ್ಟಬಲ್ ಆಗಿರುತ್ತೆ ಅಂತ ನನಗೂ ಅನ್ನಿಸ್ತು. ಹೌದಲ್ವಾ, ಬಟ್ಟೆ ಅಂದರೆ ನಮಗೆ ಕಂಫರ್ಟಬಲ್ ಫೀಲ್ ಆಗಬೇಕು. ನಮಗೆ ಹೆವಿ ಅಂತ ಫೀಲ್ ಆಗೋದು, ಅಯ್ಯೋ ನಂಗೆ ಎಲ್ಲೋ ಹಿಂಸೆ ಆಗ್ತಿದೆ ಅಂತ ಫೀಲ್ ಆದರೆ ಅದನ್ನ ನನಗೆ ಬಟ್ಟೆ ಹಾಕೋಬೇಕು ಅಂತಲೇ ಅನಿಸಲ್ಲ. ಆದರೆ ಈ ಥರ ಮೆಟೀರಿಯಲ್ಸ್ಗಳಿದ್ರೆ ಒಂದು ವಾಶ್ ಆದಮೇಲಂತೂ ಇನ್ನೂ ಚೆನ್ನಾಗಿರುತ್ತೆ. ಹಾಗಾಗಿ ನನಗೂ ಕೂಡ ಇದು ತುಂಬಾ ಇಷ್ಟ ಆಯಿತು. ಹಲವಾರು ಒಕೇಶನ್ಸ್ಗಳಿಗೆ ನಾವು ಹಲವಾರು ಥರ ಬಟ್ಟೆಗಳನ್ನು ಹಾಕೋತೀವಿ. ಕೆಲವು ಸತಿ ಗ್ರ್ಯಾಂಡಾಗಿ ಹಾಕೋಬೇಕಾಗುತ್ತೆ, ಕೆಲವು ಸತಿ ತುಂಬ ಸಿಂಪಲಾಗಿ ಪ್ಲೇನ್ ಆಗಿರಬೇಕು ಅಂತ ಅನಿಸುತ್ತೆ. ಅಫ್ಕೋರ್ಸ್ ಇಟ್ ಡಿಪೆಂಡ್ಸ್ ಆನ್ ದ ಇಂಡಿವಿಜುವಲ್. ಅವ್ರವ್ರ ಟೇಸ್ಟಿಗೆ ತಕ್ಕ ಹಾಗೆ ಅವರು ಬಟ್ಟೆಗಳನ್ನು ಚೂಸ್ ಮಾಡ್ತಾರೆ ಅಥವಾ ವೇರ್ ಮಾಡ್ತಾರೆ. ಬಟ್ ನಮ್ಮ ಟೇಸ್ಟ್ ಹೇಗಿರುತ್ತೋ ಹಾಗೆ ನಾವು ಬಟ್ಟೆಗಳನ್ನು ಹಾಕ್ಕೊಳ್ಳೋದು ನನಗೆ ಒಳ್ಳೆಯದು ಅಂತ ಅನಿಸುತ್ತೆ. ಕೆಲವು ಸತಿ ನೋಡೋರಿಗೆ ಅದು ತುಂಬ ಚೆನ್ನಾಗಿ ಕಾಣಬೇಕು ಅಂತ ಹಾಕ್ಕೊಳ್ಳೋದಕ್ಕಿಂತ ನಾವು ಎಷ್ಟು ಕಂಫರ್ಟಬಲಾಗಿ ಫೀಲ್ ಮಾಡ್ತಾಯಿದ್ದೀವಿ ಅಥವಾ ನಾವು ಎಷ್ಟು ಹ್ಯಾಪಿಯಾಗಿದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಯಾವಾಗಲೂ ನನ್ನ ಪ್ರಯಾರಿಟೈಸ್ ಮಾಡ್ಕೊತೀನಿ ಬಟ್ಟೆ ವಿಚಾರದಲ್ಲಿ. ನನಗೆ ಯಾವುದು ಬೇಕು ನಾನು ಅದನ್ನೇ ಚೂಸ್ ಮಾಡ್ತೀನಿ. ನನಗೆ ಬೇಡ ಅಂತ ಅನಿಸಿದ್ನ ನಾನು ಖಂಡಿತವಾಗ್ಲೂ ನಾನು ಬೇಡ ಅಂತಲೇ ಹೇಳ್ತೀನಿ. ಅದು ಎಷ್ಟೇ ಎಕ್ಸ್ಪೆನ್ಸಿವ್ ಆಗಿದ್ರೂ ಪರವಾಗಿಲ್ವ. ಕೆಲವು ಸತಿ ಎಕ್ಸ್ಪೆನ್ಸಿವ್ ಅಲ್ಲದೆ ಒಂದು ಸಿಂಪಲ್ ಆರ್ಡಿನರಿ 100 rupees 200 rupees ಮೆಟೀರಿಯಲ್ ಆದರೂ ಕೂಡ ನಾನು ಖಂಡಿತವಾಗ್ಲೂ ಅದನ್ನು ಪರ್ಚೇಸ್ ಮಾಡ್ತೀನಿ. ಯಾಕಂತಂದರೆ ಅದು ನನಗೆ ಇಷ್ಟ ಆಗಿರುತ್ತೆ. ಅದಕ್ಕೆ ಬ್ಯೂಟಿ ಈಸ್ ಇನ್ ದ ಐಸ್ ಆಫ್ ದ ಬಿಹೋಲ್ಡರ್ ಅಂತ ಹೇಳ್ತಾರಲ್ವ, ಹಾಗೆ ನಾವು ಎಷ್ಟು ಕಾಸ್ಟ್ಲಿ ಬಟ್ಟೆ ಹಾಕ್ಕೊಂಡಿರ್ತೀವಿ ಅನ್ನೋದಕ್ಕಿಂತ ನಾವು ಯಾವ ಥರ ನೋಡ್ತಿದ್ದೀವಿ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಒಳ್ಳೆ ಮನಸ್ಸಿಂದ ನೋಡಿದ್ರೆ ಎಲ್ಲನೂ ಒಳ್ಳೆಯದಾಗೆ ಕಾಣುತ್ತೆ. ಸೊ ಒಳ್ಳೆ ಮನಸ್ಸಿಂದ ಏನೇ ಪರ್ಚೇಸ್ ಮಾಡಿದ್ರು ಅದು ನಮ್ಗೆ ಖುಷಿ ಕೊಡುತ್ತೆ. ನನಗೆ ಇವರಲ್ಲಿ ಇಷ್ಟ ಆಗಿದ್ದು ಇನ್ನೊಂದು ಕ್ವಾಲಿಟಿ ಏನಪ್ಪ ಅಂತ ಹೇಳಿದ್ರೆ, ನಾವು ಸ್ಯಾರೀಸ್ಗಳನ್ನು ನೋಡಿ ತೊಗೊಂಡು ಬಂದಿದ್ವಿ. ಆದರೂ ಮತ್ತೆ ಇನ್ನೊಂದು ಸತಿ ಏನಾದರೂ ಡ್ಯಾಮೇಜ್ ಇದೆಯಾ ಅಂತ ಚೆಕ್ ಮಾಡಿ ಆಮೇಲೆ ಇವರು ನಮಗೆ ಬಿಲ್ ಹಾಕಿದ್ರು. ಸೊ ದಟ್ ವಾಸ್ ವೆರಿ ನೈಸ್ ಅಂತ ನನಗನ್ನಿಸ್ತು. ಯಾಕಂತಂದರೆ ನಾವು ಊರಿಗೆ ಹೋಗಿ ಅಲ್ಲೆಲ್ಲೋ ನನಗೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಖಂಡಿತ ನನಗೆ ವಾಪಸ್ ತಂದು ಕೊಡೋಷ್ಟು ಆಗುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಅಷ್ಟು ಪೇಷನ್ಸ್ ಇರುತ್ತೆ, ಅಷ್ಟು ಟೈಮ್ ಇರುತ್ತೆ ಅಂತ ನಮಗೆ ಗೊತ್ತಿರಲ್ಲ. ಬಟ್ ಇವ್ರೇನು ಮಾಡಿದ್ರು ಅಂತ ಹೇಳಿದ್ರೆ ಎಲ್ಲ ಸ್ಯಾರಿಗಳನ್ನು ನೀಟಾಗಿ ಚೆಕ್ ಮಾಡಿ ಕೊಟ್ಟರು. ಸೊ ದ್ಯಾಟ್ ನಿಮಗೆ ತೊಂದರೆ ಆಗಲ್ಲ ಅಂತ ಹೇಳಿ. ಈ ಥರ ಒಳ್ಳೆ ಎಕ್ಸ್ಪೀರಿಯನ್ಸಸ್ಗಳು ಆಗ್ತಾಯಿದ್ರೆ ನಮಗೂ ಕೂಡ ಮತ್ತೆ ಮತ್ತೆ ಬರಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಒಂದು ಗುಡ್ ಕಂಫರ್ಟಬಲ್ ಎನ್ವಿರಾನ್ಮೆಂಟ್ ಇತ್ತು, ನಮ್ಮ ಜನ ಇವರು ಅನ್ನೋ ಥರ ಫೀಲ್ ಮಾಡಿದ್ರು. ಅದೇ ಸಾಕಲ್ವಾ, ಇನ್ನೇನು ಬೇಕು ಹೇಳಿ. ಒಂದು ಅಂಗಡಿಗೆ ಹೋದಾಗ ನಮಗೆ ಬೇಕಾಗಿರೋದು ಒಂದು ವೆಲ್ಕಮಿಂಗ್ ನೇಚರ್. ನಮ್ಮನ್ನ ಗ್ರೀಟ್ ಮಾಡೋ ರೀತಿ ಆಗಿರ್ಬೋದು, ನಮ್ಮನ್ನ ನಡೆಸ್ಕೊಳ್ಳೋ ರೀತಿ ಆಗಿರ್ಬೋದು, ನಮ್ಮನ್ನ ಎಷ್ಟು ಕಂಫರ್ಟಬಲ್ ಆಗಿಟ್ಟು ನಮಗೆ ಏನು ಬೇಕು ಅಂತ ತಿಳ್ಕೊಂಡು ಅವ್ರು ನಮಗೆ ಕೊಡ್ತಾರಲ್ಲ ಮೆಟೀರಿಯಲ್ಸ್ಗಳನ್ನು, ಆವಾಗ ನಮಗದು ಖುಷಿ ಕೊಡುತ್ತೆ.
ಇಲ್ಲಿದ್ದಂತಹ ಸ್ಟಾಫ್ಸ್ಗಳಿಂದ ಹಿಡಿದು ಓನರ್ವರೆಗೂ ಕೂಡ ಎಲ್ಲರೂ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು. ನಮ್ಮ ಅಕ್ಕ ಯಾವಾಗಲೂ ಬರ್ತಾನೆ ಇದ್ದಿದ್ದರಿಂದ ಫ್ರೆಂಡ್ಸ್ ಆಗಿಬಿಟ್ಟಿದ್ರು ಇವರು ಆಲ್ಮೋಸ್ಟ್ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಯಿತು. ನನಗೆ ನಿಮ್ಮದು ಇದಿಷ್ಟ ಆಯಿತು, ಬುದ್ಧ. ಲಾಫಿಂಗ್ ಬುದ್ಧ. ಅದು ಬರೋರೆಲ್ಲ ಏನೇ ನೋಡಿದ್ರು ಇಲ್ಲಿ ಬಂದು ಅದು ನೋಡ್ಕೊಂಡು ಸ್ವಲ್ಪ ಖುಷಿಯಾಗಿ ಬರಬೇಕು ಅಂತ ಅಂದ್ವಿ. ಸೊ ಹೀಗೆ ಫಸ್ಟ್ ಟೈಮ್ ಶಾಪಿಂಗ್ ಮುಗಿಸ್ಕೊಂಡು ಹೋದ್ವಿ, ಆದರೆ ಮತ್ತೆ ಬರಬೇಕಾಯಿತು. ನಾವು ಮತ್ತೆ ಬಂದಿದ್ದೀವಿ. ನಾವು ಮತ್ತೆ ಪೂಜಾ ಸಿಲ್ಕ್ಸ್ಗೆ ಬಂದ್ವಿ. ಯಾಕಂತ ಹೇಳಿದ್ರೆ ನಮ್ಮ ಅಕ್ಕನ ಮಗಳು ಅವಳಿಗೇನೋ ಮೆಟೀರಿಯಲ್ ಬೇಕು ಅಂತ ಹೇಳಿದ್ಲು, ಹಾಗಾಗಿ ತೊಗೊಂಡು ಹೋಗೋಣ ಅಂತ ಬಂದ್ವಿ. ಅಷ್ಟರಲ್ಲಿ ಒಂದಷ್ಟು ಕಸ್ಟಮರ್ಸ್ಗಳು ಬಂದಿದ್ದರು, ಒಂದಷ್ಟು ಸೀರೆಗಳನ್ನು ಅಲ್ಲಿ ಹರಡಿದ್ರು. ಸೊ ಅದರಲ್ಲಿ ನಮ್ಮಮ್ಮಂಗೆ ಒಂದು ಸ್ಯಾರಿ ಇಷ್ಟ ಆಯಿತು, ರೆಡ್ ಕಲರ್ ಸ್ಯಾರಿ. ಬಟ್ ನನ್ನ ಹತ್ರ ಆಲ್ರೆಡಿ ಈ ಥರ ಸ್ಯಾರಿಗಳಿತ್ತು, ಅವ್ರ ಹತ್ರನೂ ಇದೇ ಥರದ ಸ್ಯಾರಿಗಳಿತ್ತು, ಹಾಗಾಗಿ ಅದನ್ನು ಬೇಡ ಅಂತ ನಾನು ಹೇಳ್ತಾ ಇದ್ದೆ. ಬಟ್ ಸ್ಟಿಲ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಅಫೋರ್ಡಬಲ್ ಆಗೂ ಇದೆ ಅಂತ ಹೇಳಿ ನೋಡ್ತಾ ಇದ್ರು ನಮ್ಮಮ್ಮ. ಅದಾದಮೇಲೆ ನನಗೆ ಇನ್ನೊಂದು ಸ್ಯಾರಿ ಕಣ್ಣಿಗೆ ಬಿತ್ತು. ಅದು ಎಲ್ಲೋ ಒಳಗಡೆ ಇತ್ತು ಅಂತ ಅನಿಸುತ್ತೆ ಫಸ್ಟ್ ಟೈಮ್ ಬಂದಾಗ. ಬಟ್ ಸೆಕೆಂಡ್ ಟೈಮ್ ಇಟ್ ವಾಸ್ ಮೆಂಟ್ ಟು ಬಿ ಪರ್ಚೇಸ್ಡ್ ಬೈ ಮೀ ಅಂತ ಅನಿಸುತ್ತೆ, ಹಾಗಾಗಿ ಅದು ನನ್ನ ಕಣ್ಣಿಗೆ ಬಿತ್ತು. ನಾನು ಡಿಸೈನರ್ ಸ್ಯಾರಿಗಳನ್ನು ಇಲ್ಲಿ ಪರ್ಚೇಸ್ ಮಾಡಿರಲಿಲ್ಲ ಯಾವಾಗಲೂ. ರೇಷ್ಮೆ ಸ್ಯಾರಿ ಇರ್ಬೋದು ಅಥವಾ ಸಿಂಪಲ್ ಸ್ಯಾರಿಗಳನ್ನು ಪರ್ಚೇಸ್ ಮಾಡಿದ್ದೆ, ಅಥವಾ ಕಾಟನ್ ಸ್ಯಾರಿಗಳನ್ನು ಪರ್ಚೇಸ್ ಮಾಡಿದ್ದೆ. ಬಟ್ ಡಿಸೈನರ್ ಸ್ಯಾರಿ ಯಾವತ್ತೂ ತೊಗೊಂಡಿರಲಿಲ್ಲ. ಬಟ್ ಈ ಸತಿ ನಾನು ತೊಗೊಂಡಿರುವಂಥ ಡಿಸೈನರ್ ಸ್ಯಾರಿ ನನಗಂತೂ ತುಂಬಾ ಇಷ್ಟ ಆಯಿತು. ಅದನ್ನು ನೋಡಂತೂ ನನಗೆ ಫುಲ್ ಫಿದಾನೇ ಆಗಿಬಿಟ್ಟೆ ಅಂತ ಅನಿಸುತ್ತೆ. ಅದನ್ನು ನೋಡಿದ ತಕ್ಷಣ ನನಗೆ ಪ್ಲ್ಯಾನಿಂಗ್ ಎಲ್ಲ ಸ್ಟಾರ್ಟ್ ಆಗೋಯಿತು. ನಾನು ಯಾವ ಥರ ಸ್ಟಿಚ್ ಮಾಡಿಸ್ಬೋದು, ಇದನ್ನು ಯಾವ ಥರ ಮಾಡ್ಬೋದು ಅಂತ ಆಗುತ್ತೆ. ಸೊ ದಿಸ್ ಈಸ್ ಅ ಸ್ಯಾರಿ ದಟ್ ಐ ಲವ್ಡ್ ಸೋ ವೆರಿ ಮಚ್ ಅಂತ ಹೇಳ್ಬೋದು. ಅಫ್ಕೋರ್ಸ್ ನಾನು ಇವಾಗ ಇದನ್ನು ಸದ್ಯಕ್ಕೆ ಸ್ಟಿಚ್ ಮಾಡಿಸಲ್ಲ, ಬಟ್ ಯಾವತ್ತೋ ಹಾಕೋತೀನಿ. ಬಟ್ ನನಗೆ ಇಷ್ಟ ಆಯಿತು. ಎಸ್, ಐ ಹ್ಯಾವ್ ಟು ಟೇಕ್ ದಿಸ್ ಅಂತ ನಾನು ತೊಗೊಂಡಿದ್ದೀನಿ. ನಾನು ಕೆಲವು ಸತಿ ಹೀಗೇ ಒಳ್ಳೆ ಮೆಟೀರಿಯಲ್ ಸಿಕ್ತು ಅಂತ ಹೇಳಿದ್ರೆ ನಾನು ಹಿಂದೆ ಮುಂದೆ ನೋಡೋದಕ್ಕೆ ಹೋಗೋದಿಲ್ಲ. ಇದನ್ನು ಸದ್ಯಕ್ಕೆ ನನಗೆ ಬೇಕಾ ಬೇಡವಾ ಅಂತ ನಾನು ನೋಡೋದಿಲ್ಲ. ಎಸ್, ಐ ವಾಂಟ್ ಇಟ್ ಅಂತ ನಾನು ಪರ್ಚೇಸ್ ಮಾಡಿಬಿಡ್ತೀನಿ. ಯಾಕಂತಂದರೆ ನಮಗೆ ಬೇಕು ಅಂತ ಹೇಳಿದಾಗ ಈ ಥರ ಮೆಟೀರಿಯಲ್ಗಳು ಸಿಗೋದಿಲ್ಲ. ಸೊ ಆವಾಗ ಹುಡ್ಕೊಂಡು ಹೋಗೋದಕ್ಕಿಂತ ಸಿಕ್ಕಿದವಾಗ ನಾವು ಪರ್ಚೇಸ್ ಮಾಡ್ಕೊಂಡ್ಬಿಡ್ಬೇಕು. ಅದು ಕೆಲವು ಸತಿ ಎಕ್ಸ್ಪೆನ್ಸಿವ್ ಎಂಡಲ್ಲೇ ಇರುತ್ತೆ, ಬಟ್ ಇಟ್ಸ್ ಓಕೆ, ಫೈನ್ ಅಂತ ಅನಿಸುತ್ತೆ. ಯಾಕಂದರೆ ಹುಡ್ಕೊಂಡು ಹೋಗೋದಕ್ಕಿಂತ ಸಿಕ್ಕಿದ್ದನ್ನು ನಾವು ತೊಗೊಂಡ್ಬಿಡೋದು ಒಳ್ಳೆಯದು ಅಂತ ನನಗಂತ ಅನಿಸುತ್ತೆ. ದಿಸ್ ವಾಸ್ ರಿಯಲಿ ಅ ಪ್ರಿಟಿ ಸ್ಯಾರಿ. ಈ ಥರದ ಸ್ಯಾರಿಗಳು ನನ್ನ ಹತ್ರ ಇದೆ, ಬಟ್ ಇದು ಯಾವ ಥರ ಬರುತ್ತೆ ಅನ್ನೋ ಒಂದು ಇಮ್ಯಾಜಿನೇಷನಲ್ಲಿ ನಾನು ತೊಗೊಂಡಿದ್ದೀನಿ. ಬಟ್ ಖಂಡಿತವಾಗ್ಲೂ ಚೆನ್ನಾಗಿ ಬರುತ್ತೆ ಅಂತ ನಂಗೆ ಗೊತ್ತು. ದಿಸ್ ವಾಸ್ ದ ಓನ್ಲಿ ಪೀಸ್ ದಟ್ ವಾಸ್ ಅವೈಲಬಲ್ ಆ್ಯಂಡ್ ಐ ಲೈಕ್ ಇಟ್ ವೆರಿ ಮಚ್. ನನಗೆ ಬೇರೆ ಯಾವ ಕಲರ್ಸ್ ಇದ್ದರೂ ನಾನು ಇದನ್ನು ಎಕ್ಸೆಪ್ಟ್ ಮಾಡ್ಕೋತಿದ್ನೋ ಇಲ್ವೋ, ಇದು ಪ್ಯೂರ್ ವೈಟ್ ಕಲರ್, ತುಂಬ ಡೀಸೆಂಟ್ ಪ್ರಿಟಿಯಾಗಿ ಕಾಣುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ನಾನು ಇದನ್ನು ಡೆಫಿನೆಟ್ಲಿ ಎಸ್ ಅಂತ ಪರ್ಚೇಸ್ ಮಾಡಿದೆ. ಅದಾದಮೇಲೆ ನಮ್ಮ ಅಕ್ಕ ಅವರ ಹಸ್ಬೆಂಡ್ಗೆ ಅಂತ ಒಂದಷ್ಟು ಬನಿಯನ್ಸು, ಲುಂಗಿ ಎಲ್ಲ ಪರ್ಚೇಸ್ ಮಾಡ್ತಾಯಿದ್ಲು. ಸೊ ಅವಳ ಪರ್ಚೇಸಿಂಗ್ ಸ್ಟಾರ್ಟ್ ಆಯಿತು, ನಮ್ಮ ಪರ್ಚೇಸಿಂಗ್ ಎಂಡ್ ಆಯಿತು. ಸೊ ನಾನು ಆಗಲೇ ಹೇಳಿದಾಗೆ ಇಲ್ಲಿ ಜೆಂಟ್ಸ್ಗೂ ಬಟ್ಟೆ ಅವೈಲಬಲ್ ಇರೋದ್ರಿಂದ ಅದನ್ನು ಅವಳು ಪರ್ಚೇಸ್ ಮಾಡಿದ್ಲು. ಅಫ್ಕೋರ್ಸ್ ಅಫೋರ್ಡಬಲ್ ಆಗೇ ಇತ್ತು, ತುಂಬ ಕನ್ವಿನ್ಸಿಂಗ್ ಆಗಿತ್ತು, ಜೊತೆಗೆ ಕ್ವಾಲಿಟಿನೂ ಇತ್ತು. ನಮ್ಮ ಮಂಡ್ಯಗಿಂತ ಇಲ್ಲೇ ವಾಸಿ ಅಲ್ಲ ಅಂತ ನಮ್ಮಮ್ಮ ಹೇಳ್ತಾಯಿದ್ರು, ಹಾಗಿತ್ತು ರೇಟ್. ಮೊದಲೆಲ್ಲ ಯಾವುದಾದ್ರೂ ಬಟ್ಟೆ ಪರ್ಚೇಸ್ ಮಾಡಬೇಕು ಅಂತಂದರೆ ನಮ್ಮ ಅಕ್ಕ ದೊಡ್ಡಮ್ಮ ಎಲ್ಲರೂ ಮಂಡ್ಯಕ್ಕೆ ಬರ್ತಾಯಿದ್ರು, ಯಾಕಂತಂದರೆ ಅಷ್ಟು ಒಳ್ಳೆ ಅಂಗಡಿಗಳಿಲ್ಲ ಅಂತ. ಬಟ್ ಇವಾಗ KM ದೊಡ್ಡಿ ತುಂಬಾ ಬೆಳೆದಿದೆ ಅಂತ ಹೇಳ್ಬೋದು. ಇಲ್ಲೂ ಕೂಡ ತುಂಬ ವೆರೈಟೀಸ್ ಆಫ್ ಮೆಟೀರಿಯಲ್ಸ್ಗಳು ಸಿಗುತ್ತೆ, ಹಾಗಾಗಿ ಅವ್ರು ಮಂಡ್ಯಕ್ಕೆ ಬರೋ ಅವಶ್ಯಕತೆನೇ ಇಲ್ಲ. ಅವರೇ ಹೇಳ್ತಾರೆ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡಿ, ತುಂಬ ಚೆನ್ನಾಗಿದೆ ಮೆಟೀರಿಯಲ್ಸ್ ಅಂತ. ಅಷ್ಟು ಕ್ವಾಲಿಟಿ ಇರುವಂತಹ ಬಟ್ಟೆಗಳು ಮತ್ತು ಕ್ವಾಂಟಿಟಿನೂ ಕೂಡ ಅಷ್ಟೇ ಇದೆ. KM ದೊಡ್ಡಿ ಹ್ಯಾಸ್ ಗ್ರೋನ್, ತುಂಬ ಜಾಸ್ತಿ ಬೆಳೆದಿದೆ ಅಂತ ಹೇಳ್ಬೋದು. ನಮ್ಮಮ್ಮ ಆವಾಗವಾಗ ಹೇಳ್ತಿರ್ತಾರೆ, ನಾನು ಚಿಕ್ಕವಳಿದ್ದಾವಾಗ ಅಂದರೆ ಅವರ ಅಕ್ಕನ ಮದುವೆ ಆದಾಗ ಅವ್ರ ದೊಡ್ಡಿಗೆ ಹೋದಾವಾಗ ತುಂಬ ಚಿಕ್ಕ ಒಂದು ದೊಡ್ಡಿ ಅಷ್ಟೇ ಅದು ಅಂತ. ಇವಾಗ ಅದು ದೊಡ್ಡಿ ಅಲ್ಲ, ಭಾರತಿ ನಗರ. ಅಂದರೆ ಹೆಸರಿಗೆ ತಕ್ಕ ಹಾಗೇ ತುಂಬ ಚೇಂಜಸ್ ಆಗಿದೆ, ತುಂಬ ಎವಾಲ್ವ್ ಆಗಿದೆ KM ದೊಡ್ಡಿ ಅಂತ ಹೇಳ್ಬೋದು. ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇರ್ಬೋದು, ಕಾಲೇಜಸ್ ಇರಬಹುದು, ಎಲ್ಲ ಥರದ ಫೆಸಿಲಿಟೀಸ್ಗಳು ಇದೆ. ಸೊ ದ ಸಿಟಿ ಈಸ್ ಗ್ರೋಯಿಂಗ್, ವಾಸ್ಟಾಗಿ ಬೆಳೀತಾ ಇದೆ. ಸೊ ಇಟ್ ಈಸ್ ಅ ವೆರಿ ಗುಡ್ ಗ್ರೋತ್ ಆ್ಯಂಡ್ ವೆರಿ ಗುಡ್ ಚೇಂಜ್. ಸೊ ಇದೇ ಥರ ಬೆಳೀತಾ ಇರಲಿ ಅಂತ ನಾನು ಹೇಳ್ತೀನಿ. ಒಬ್ಬ ಮನುಷ್ಯನಿಗೆ ಆಗಿರಲಿ, ಸಂಸ್ಥೆಗೆ ಆಗಿರಲಿ, ಬೆಳವಣಿಗೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸೊ ದಿಸ್ ವಾಸ್ ಮೈ ಹ್ಯಾಪಿ ಪರ್ಚೇಸ್ ಇನ್ ಪೂಜಾ ಸಿಲ್ಕ್ಸ್. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂಜಾ ಸಿಲ್ಕ್ಸ್ಗೆ ವಿಸಿಟ್ ಮಾಡಿ, ಖಂಡಿತವಾಗ್ಲೂ ನಿಮಗೆ ಯಾವುದೇ ಥರದ ಡಿಸಪಾಯಿಂಟ್ಮೆಂಟ್ ಆಗೋಲ್ಲ. ಕ್ವಾಲಿಟಿ ಆಗಿದ್ರೂ ಪರವಾಗಿಲ್ಲ, ಕ್ವಾಂಟಿಟಿ ಆಗಿದ್ರೂ ಪರವಾಗಿಲ್ಲ, ನೋ ಕಾಂಪ್ರಮೈಸ್ ಆ್ಯಂಡ್ ಹ್ಯಾಪಿ ಪರ್ಚೇಸ್.